ಇಷ್ಟು ಅದ್ಭುತವಾದ ಒಂದು ಸೈಕೋಥೆರಪಿ, ನಮ್ಮ ತಪ್ಪುಗಳನ್ನು ನಾವು ತಿದ್ದಿಕೊಳ್ಳಿಕ್ಕೆ ಅವರು ಕೊಟ್ಟಂತಹ ಒಂದು ಮನಃಶಾಸ್ತ್ರೀಯವಾದ ವಿಶ್ಲೇಷಣೆ ಕೊಟ್ಟು ಇದರ ಮೇಲೆ ಒಂದು ಅದ್ಭುತವಾದ ಕಥೆಯನ್ನು ಹೇಳ್ತಾರೆ. ಅತ್ರೈವ ಉದಾಹರಂತೀಮಂ ಇತಿಹಾಸಂ ಪುರಾತನಂ. ಇದಕ್ಕೆ ಒಂದು ಹಳೆಯ ಕಥೆ ನಿನಗೆ ಹೇಳ್ತೇನೆ. ಇದು ಕಥೆ, ಪುರಾಣದಲ್ಲಿ 2 ಥರದ ಕಥೆಗಳು ಬರ್ತವೆ. ಒಂದು ನಿಜವಾಗಿ ನಡೆದ ಕಥೆ, ಕೆಲವೊಂದು ಬರೀ ನಮಗೆ ಕಮ್ಯುನಿಕೇಟ್ ಮಾಡಲಿಕ್ಕೋಸ್ಕರ ಒಂದು ಕಥೆ, ಕಥೆಯ ಮೂಲಕ ಮೆಸೇಜ್ ಮಾತ್ರ, ಕಥೆ ನಡೆದದ್ದಲ್ಲ. ಈಗ ಪಂಚತಂತ್ರದ ಕಥೆಗಳು ಅಥವಾ ಈಸವೂಪನ ಕಥೆಗಳು ಎಲ್ಲ ಇಲ್ವ. ಹಾಗೆ ಅದೇನು ಅಂದರೆ ಕಥೆ ನಮಗೆ ಆ ಒಂದು ಸಂದೇಶವನ್ನು, ಮೆಸೇಜನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ ಒಂದು ಕಥಾ ರೂಪದಲ್ಲಿ ಹೇಳೋದು. ಕಥೆಯನ್ನು ಇತಿಹಾಸ ಅಂತ ನಾವು ನಂಬಬೇಕಾಗಿಲ್ಲ, ಅದು ನಡೆದ ಕಥೆ ಅಲ್ಲ, ಆ ಕಥೆಯ ಮೆಸೇಜ್ ಮುಖ್ಯ. 2 ಥರವೂ ಇದೆ ಪುರಾಣಗಳಲ್ಲಿ. ಅದು ಇದು ಹೇಳ್ತಾರೆ, ಅತ್ರೈವ ಉದಾಹರಂತಿ ಇಮಂ ಇತಿಹಾಸಂ. ಇದು ಕಥೆ ಅಲ್ಲ, ಇದು ಇತಿಹಾಸ. ಅಂದ್ರೆ ಇತಿಹಾಸ ಅಂದ್ರೆ ನಡೆದ ಕಥೆ ಅಂತ, ಬರೇ ನೀತಿ ಕಥೆ ಅಲ್ಲ, ಇದು ನಡೆದ ಕಥೆ. ಬಹಳ ಹಿಂದೆ ನಡೆದಂಥ ಒಂದು ಕಥೆಯನ್ನ ನಾನು ಈ ತನಕ ಹೇಳಿರತಕ್ಕಂಥ ಪ್ರಾಯಶ್ಚಿತ್ತದ ವಿಶ್ಲೇಷಣೆ ಏನಿದೆ, ಮನೋವೈಜ್ಞಾನಿಕ ವಿಶ್ಲೇಷಣೆ, ಅದಕ್ಕೆ ದೃಷ್ಟಾಂತವಾಗಿ ನಿನಗೆ ಒಂದು ಕಥೆ ಹೇಳ್ತೇನೆ ಅಂತಾರೆ ಶುಕಾಚಾರ್ಯರು. ಏನು ಕಥೆ ಅದು? ಸಂವಾದಂ ದೂತಾನಾಂ ವಿಷ್ಣು ಯಮಯೋ ಸಂವಾದಂ ತಂ ನಿಬೋಧ್. ವಿಷ್ಣು ಯಮಯೋ ದೂತಾನಾಂ ಸಂವಾದಂ. ಒಬ್ಬ ಮನುಷ್ಯ ಮಹಾಪಾಪಿ, ಸಮಾಜದ ದೃಷ್ಟಿಯಲ್ಲಿ ಅವನು ಎಲ್ಲ ಪಾಪಗಳನ್ನು ಮಾಡಿದ್ದಾನೆ. ಅಂಥ ಒಬ್ಬ ವ್ಯಕ್ತಿ ಸತ್ತಾಗ ಯಮದೂತರು ಬಂದಿದ್ದಾರೆ ಅವನು ಒಯ್ಬೇಕು ಅಂತ. ವಿಷ್ಣು ದೂತರು ಬಂದಿದ್ದಾರೆ. ವಿಚಿತ್ರ ಇದು. ಅವನು ಮಾಡಿದ್ದು ಇಡೀ ಜೀವಮಾನದಲ್ಲಿ ಒಂದೇ ಒಂದು ಒಳ್ಳೆ ಕೆಲಸ ಮಾಡಿಲ್ಲ, ಎಲ್ಲ ಮಾಡಬಾರದ ಕೆಲಸವನ್ನು ಮಾಡಿದ್ದಾನೆ. ಹಿಂಸೆ ಮಾಡಿದ್ದಾನೆ. ನೀವು ಹೇಳಿದಲ್ಲ ಯಮಯೇನೆ ನೇಮೇನಿತ, ಹಿಂಸೆ ಮಾಡಿದ್ದಾನೆ, ಪ್ರಾಣಿ ಹಿಂಸೆ ಮಾಡಿದ್ದಾನೆ, ಬೇಕಾದಷ್ಟು ಹಿಂಸೆ ಮಾಡಿದ್ದಾನೆ, ಸುಳ್ಳು ಹೇಳಿದ್ದಾನೆ, ಕದ್ದಿರಬಹುದು, ದುಡ್ಡು ಹೆಂಡತಿಗೆ ಬೇಕು ಅಂತ ಅಪೇಕ್ಷೆ ಪಟ್ಟಾಗ ದುಡ್ಡು ಇಲ್ಲದಾಗ ಕದ್ದಿರಬಹುದು. ಆಮೇಲೆ ಬ್ರಹ್ಮಚರ್ಯ ಅಲ್ಲ, ಸ್ವಚ್ಛಂದವಾಗಿ ಬದುಕಿದ್ದಾನೆ, ಯಾವ್ಯಾವುದೋ ವೇಶ್ಯೆಯ ಜೊತೆಗೆ ಬದುಕಿದ್ದಾನೆ. ಇಂಥ ಅಂದರೆ ನಿಮ್ಮ ಸಮಾಜದ ಒಂದು ಧಾರ್ಮಿಕತೆಯ ಪರಿಕಲ್ಪನೆಯಲ್ಲಿ ಇವನು ಧಾರ್ಮಿಕನು ಕೇಳಿದ್ರೆ ಇಲ್ಲ, ಅವನಂಥ ನೀಚ ಇಲ್ಲ ಅಂತ ಯಾರನ್ನು ನೀವು ಹೇಳ್ತಿರೋ ಅಂಥ ಒಬ್ಬ ವ್ಯಕ್ತಿ ಇಡೀ ಜೀವಮಾನದಲ್ಲಿ ಅನೈತಿಕವಾಗಿ ಬದುಕಿದವ. ನೀವು ಯಾವುದನ್ನು ಧರ್ಮ ಅಂತ ಹೇಳ್ತಿರೋ ಅದು ಅವನ ಹತ್ತಿರ ಸುಳಿಯಲಿಲ್ಲ, ಮೇಲು ನೋಟಕ್ಕೆ. ಅಂಥ ವ್ಯಕ್ತಿ ಅಂತ್ಯಕಾಲದಲ್ಲಿ ಅವನನ್ನು ಉದ್ಧಾರ ಮಾಡಲಿಕ್ಕೆ ವಿಷ್ಣು ದೂತರು ಬಂದರು. ಯಾಕೆಂದರೆ ವಿಷ್ಣು ದೂತರದ್ದು ಕಾನ್ಸೆಪ್ಟೇ ಬೇರೆ, ನಮ್ಮ ಪಂಡಿತರ ಕಾನ್ಸೆಪ್ಟೇ ಬೇರೆ. ಅದಕ್ಕೂ ಟ್ಯಾಲಿ ಆಗೋದು. ಪಂಡಿತರ ಪ್ರಕಾರ ಅವರು ಸ್ವರ್ಗಕ್ಕೆ ಹೋಗಬೇಕು, ಇವನು ತಮಸ್ಸಿಗೆ ಹೋಗಬೇಕು. ಆದರೆ ವಿಷ್ಣು ದೂತರು ಅವನನ್ನು ಉದ್ಧಾರ ಮಾಡಬೇಕು ಅಂತ ಬಂದುಬಿಟ್ರು. ಯಮದೂತರಿಗೆ ಆಶ್ಚರ್ಯ, ಯಮದೂತರು ನರಕಕ್ಕೆ ಒಯ್ಯಬೇಕು ಅಂತ ಬಂದಿದ್ರು. ಅವನ್ನೆಲ್ಲ ಲಿಸ್ಟ್ ಇದೆ ಅವ್ರ ಹತ್ರ, ಪಾತಕಗಳದ್ದು. ಇಷ್ಟು ಲಿಸ್ಟ್ ಹಿಡ್ಕೊಂಡು ನೀವು ನರಕಕ್ಕೆ ಒಯ್ಯಬೇಕು ಅಂತ ಬಂದರೆ ವಿಷ್ಣು ದೂತರು ನಿಮಗೇನಾದರೂ ತಲೆ ಬಿಡ ಗೊತ್ತಿತ್ತೇನೆ, ಧರ್ಮ ಅಂದ್ರೆ ಏನು ಅಂತ ಗೊತ್ತಾ ಅಂತ ಕೇಳಿಬಿಡ್ತಾರೆ ಅವರು. ಧರ್ಮದ ಬಗ್ಗೆ ಏನು ಗೊತ್ತು ನಿಮಗೆ? ಧರ್ಮ ಅಂತ ಏನಾದರೂ ಗೊತ್ತಿದೆಯೋ ನಿಮಗೆ? ನಿಮ್ಗೆ ಬಿಡಿ, ನಿಮ್ಮನ್ನು ಕಳಿಸಿದ್ನಲ್ಲ ನಿಮ್ಮ ಯಜಮಾನ, ಧರ್ಮ ದೇವತೆ, ಅವನಿಗಾದ್ರೂ ಧರ್ಮದ ಬಗ್ಗೆ ಏನಾದರೂ ಗೊತ್ತಿದೆಯೋ ಅಂತ ಕೇಳ್ತಾರೆ. ಇಷ್ಟು ವಿಚಿತ್ರವಾದ ಒಂದು ಸಂವಾದ ನಡೀತದೆ. ಸಂವಾದಂ ದೂತಾನಾಂ ವಿಷ್ಣು ಯಮಯೋ ಸಂವಾದಂ. ವಿಷ್ಣುವಿನ ಮತ್ತು ಯಮನ. ಯಮನ ದೂತರು 3 ಜನ, ವಿಷ್ಣುವಿನ ದೂತರು 4 ಜನ. ಅವರ ಹೆಸರು ಬಹಳ ವಿಚಿತ್ರ ಇದು. ವಿಷ್ಣುವಿನ ಸಾಯುವಾಗ ಹೇಗೆ ಯಮನ ದೂತರು ಬರ್ತಾರೆ, ಹಾಗೆ ವಿಷ್ಣು ದೂತರು ಬರುವುದು ಅಂತ ಒಂದು ಉಂಟು, ಶಾಸ್ತ್ರದಲ್ಲಿ ಉಂಟದು. ಅವರು 4 ಜನ ಇದ್ದಾರೆ ವಿಷ್ಣು ದೂತರು. ಅವರ ಹೆಸರು ಕಾಲದೇವತೆಗಳು ಅಂತ. ಕಾಲಾಹ ಮೃತ್ಯವ ಏವಚ. ಇದೆಲ್ಲ ಅಂದರೆ ನೀವು ಶಾಸ್ತ್ರದ ಅತ್ಯಂತ ಸೂಕ್ಷ್ಮ ಸಂಗತಿಗಳಿವೆಲ್ಲ. ಸೃಷ್ಟಿಯ ಆರಂಭದಲ್ಲಿ ಗರುಡ ಮತ್ತು ಶೇಷರ ಸೃಷ್ಟಿ ಆಯಿತು. ಗರುಡ ಮತ್ತು ಶೇಷರಿಂದ ಪರಿವಾರ ದೇವತೆಗಳ ಸೃಷ್ಟಿ ಆಯಿತು. ಶೇಷನಿಂದ ಸೃಷ್ಟಿಯಾದವರೇ ಜಯ ವಿಜಯ ನಂದ ಸುನಂದ ಚಂಡ ಪ್ರಚಂಡ ಕುಮುದ ಕುಮುದೇಕ್ಷಣ. ಈ ಜಯಾದಿ ವಿಷ್ಣು ಪರಿವಾರಗಳಿದ್ದಾರಲ್ಲ, ಅವರು ಶೇಷನಿಂದ ಹುಟ್ಟಿದವರು. ಕಾಲರಿದ್ದಾರಲ್ಲ 4 ಜನ, ಮೃತ್ಯುವಿನ ಕಾಲದಲ್ಲಿ ಭಗವಂತನ ಕಡೆಗೆ ಕೊಂಡೊಯ್ಯುವವರು, ಅವರು ಗರುಡನಿಂದ ಹುಟ್ಟಿದವರು. ಸೃಷ್ಟಿಯ ಆರಂಭದಲ್ಲಿ ಈ ವಿಷ್ಣುವಿನ ಪರಿವಾರದ ಕಾಲದೇವತೆಗಳು ಅಂತ. ಇದು ಸಾಮಾನ್ಯವಾಗಿ ಲೋಕದಲ್ಲಿ ಕಾಲದೇವತೆಗಳು ಅಂದರೆ ಯಮನ ಪರಿವಾರದವರು ಮಾತಾಡ್ತಾರೆ.
4 ಜನ ವಿಷ್ಣು ದೂತರಿದ್ದಾರೆ, ಅವರು ಕಾಲದೇವತೆಗಳು ಅಂತ. ಅವರು ಬಂದುಬಿಟ್ಟಿದ್ದಾರೆ. ಈ ಜಯ ವಿಜಯರು 8 ಜನ ಏನು ಗೊತ್ತುಂಟಾ, ಅವರು ನಾವು ಮೇಲಕ್ಕೆ ಹೋಗಲಿಕ್ಕೆ ಬಾಗಿಲು ತೆರೆದು ಕೊಡುವವರು. ಜಯ ವಿಜಯರು ಅವರು ವಿಷ್ಣು ಪಾರ್ಷದರೇ. ಮೇಲಕ್ಕೆ ಕೊಂಡು ಹೋಗುವವರು ಕಾಲರು. 4 ಜನ ಕಾಲದೇವತೆಗಳು. ಅವರು ಚತುರ್ಭುಜರು, ಶಂಖಚಕ್ರ ಗದಾ ಪದ್ಮಧಾರಿಗಳಾಗಿ ದರ್ಶನ ಕೊಡ್ತಾರೆ. ಅವ್ರನ್ನ ಕಾಲದೇವತೆಗಳು ಅಂತ. ಅವರು ಮೇಲಕ್ಕೆ ಕರ್ಕೊಂಡು ಹೋಗುವವರು, ಮೇಲಕ್ಕೆ ಹೋಗಲಿಕ್ಕೆ ಬಾಗಿಲು ತೆರೆಯುವವರು ದ್ವಾರಪಾಲಕರು ಜಯ ವಿಜಯರು. ಯಾಕೆಂದರೆ ನಮ್ಮ ಒಳಗೆ ವೈಕುಂಠ ಬಿಡಿ, ಈ ಹೃದಯ ವೈಕುಂಠದಲ್ಲಿ ಭಗವಂತನ ಅಂತಃಪುರ ಇದೆಯಲ್ಲ, ನಮ್ಮ ಹಾರ್ಟ್, ಥೈಮಸ್ ಗ್ಲ್ಯಾಂಡು, ಆ ಹೃತ್ಕಮಲ ಮಧ್ಯದಲ್ಲಿ ಏನು ಭಗವಂತನ ಸಾಕ್ಷಾತ್ಕಾರ ಆಗಬೇಕಾಗಿದ್ದರೆ ಅದರ ಸುತ್ತ ಇರತಕ್ಕಂಥ ಜಯ ವಿಜಯರು ಬಾಗಿಲು ತೆರೆದು ನಮ್ಮನ್ನು ಒಳಗೆ ಕಳಿಸಬೇಕು. ಅಲ್ಲಿಂದ ಮೇಲಕ್ಕೆ ಕರ್ಕೊಂಡು ಹೋಗೋದು. ಹೀಗೆ ಜಯ ವಿಜಯರು ಬಾಗಿಲು ತೆರೆದು ಒಳಕ್ಕೆ ಕಳಿಸುವವರು, ಕಾಲರು ನಮ್ಮನ್ನು ಮೇಲಕ್ಕೆ ಕರ್ಕೊಂಡು ಹೋಗುವವರು. ಕಾಲಾಹ ಜಯಾದ್ಯ ಅಪಿ ಪಾರಿಷದಾಹ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಈ ಮಾತಿನ ವಿವರಣೆ, ಬೇರೆ ಎಲ್ಲಿ ಸಿಗೋಲ್ಲ ಈ ವಿವರಣೆಗಳು. ಅಂಥ ಕಾಲರು 4 ಜನ. ಯಮನ ದೂತರು ಮೃತ್ಯು 3 ಜನ. ಮೃತ್ಯು ಅಂತ ಹೇಳಿ ಯಮನ ಪರಿವಾರದವರು, ಅದ್ರ ಒಬ್ಬ ಯಮನ ತಮ್ಮ, ಅವರು 3 ಜನ. ಅವರು ಬಂದಿದ್ದಾರೆ, ಈ ಕಾಲರು ಬಂದಿದ್ದಾರೆ. ಒಬ್ಬ ಮನುಷ್ಯ ಮೃತ್ಯುವಿನ ಕ್ಷಣವನ್ನು ಅನುಭವಿಸ್ತಾ ಇದ್ದಾನೆ. ಅವನನ್ನು ಯಾರು ಕರ್ಕೊಂಡು ಹೋಗಬೇಕು ಅನ್ನೋ ವಿವಾದದಲ್ಲಿ ಇವನು ಬದುಕಿ ಬಿಡ್ತಾನೆ. ಇಬ್ಬರ ವಿವಾದದಲ್ಲಿ ಇವನು ಬದುಕಿ ಉಳಿತಾನೆ. ಆದರೆ ಇಡೀ ಕಥೆ ಬಹಳ ದೊಡ್ಡ ಪಾಠ. ನಾವು ಸಾಮಾನ್ಯವಾಗಿ ಇನ್ನೊಬ್ಬರನ್ನು ಎಷ್ಟು ಲಘುವಾಗಿ ಟೀಕೆ ಮಾಡ್ತೇವೆ. ಅವನಿಗೆ ಆಚಾರ ಇಲ್ಲ, ಮಣ್ಣಿಲ್ಲ, ಮಸಣೆ ಇಲ್ಲ, ಏನೇನೋ ಬೇಡವಾದ್ದು ಮಾಡ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ. ಅದು ಎಲ್ಲ ಮಾಡಿದಂಥ ವ್ಯಕ್ತಿ ವಿಷ್ಣು ಭಕ್ತನಾದಂಥ ಒಂದು ಕಥೆ ಮುಂದೆ. ಅಂದರೆ ನಾವು ಇನ್ನೊಬ್ಬರನ್ನು ಹೊರಗಿನ ನಡೆಯಿಂದ ಯಾವತ್ತೂ ಟೀಕೆ ಮಾಡುವ ಅಭ್ಯಾಸವನ್ನು ಈ ಕ್ಷಣದಲ್ಲಿ ಬಿಡಬೇಕು. ಇಲ್ಲದಿದ್ದರೆ ನಮಗೆ ಅಜಾಮಿಳನ ಕಥೆ ಕೇಳುವ ಅಧಿಕಾರವೇ ಇಲ್ಲ. ಇನ್ನೊಬ್ಬರು ಹಾಗೆ, ಇನ್ನೊಬ್ಬರು ಹೀಗೆ ಅಂತ ಕಮೆಂಟ್ ಮಾಡುವ ಬುದ್ಧಿ ಇರುವಷ್ಟು ಕಾಲ ಭಾಗವತದ ಅಜಾಮಿಳನ ಕಥೆಯನ್ನು ಕೇಳುವ ಅಧಿಕಾರ ಇಲ್ಲ ನಮಗೆ. ಅವನು ಎಲ್ಲ ಪಾಪಗಳನ್ನು ಮಾಡಿ ಭಗವಂತನಿಗೆ ಹತ್ತಿರ ಆದವನು. ಅದು ಹೇಗೆ, ಏನು ಕಥೆ ಅನ್ನೋದನ್ನು ಅಜಾಮಿಳನ ಕಥೆ ನಾವು ನಾಳೆ ನೋಡಬೇಕಾದ್ರೆ, ಅದನ್ನು ಪೀಠಿಕೆ 2 ದಿವಸದಲ್ಲಿ, ನಿನ್ನೆ ಮತ್ತು ಇವತ್ತು ಅಜಾಮಿಳನ ಪೀಠಿಕೆ ಆಯಿತು. ಅಜಾಮಿಳನ ಕಥೆಯನ್ನು ನಾವು ನಾಳೆ ದಿವಸ ಸೇರಿದಾಗ ನೇರ ನೋಡೋಣ. ಧರ್ಮದ ಡೆಫಿನಿಷನ್ ಏನು ಶಾಸ್ತ್ರಕಾರರದ್ದು, ಆ ಯಮದೂತರು ವಿಷ್ಣುದೂತರು ಏನು ಮಾತಾಡಿಕೊಂಡ್ರು, ಬಹಳ ಅದ್ಭುತವಾದಂಥ ಒಂದು ಡೈಲಾಗ್ ನಡೀತದೆ ಅವರ ನಡುವೆ. ಧರ್ಮ ಅಂದರೆ ಏನು, ವಾಟ್ ಈಸ್ ದ ಡೆಫಿನಿಷನ್ ಆಫ್ ಧರ್ಮ, ಯಾವುದು ಧರ್ಮ ಯಾವುದು ಅಧರ್ಮ. ನಾವು ಹೊರಗಿನ ನೋಟದ ಧರ್ಮವನ್ನು ಹೇಳ್ತೇವೆ, ಅವ್ರು ಹೇಳ್ತಾರೆ ಅಂತರಂಗದ ಧರ್ಮ ಅದು, ಇಟ್ ಈಸ್ ಎ ಕಾನ್ಸೆಪ್ಟ್, ಇಟ್ ಈಸ್ ನಾಟ್ ಆಕ್ಷನ್ ಅಂತ. ನೀನು ಏನು ಅನಾಚಾರ ಮಾಡು, ನಿನ್ನ ಮನಸ್ಸಿನೊಳಗೆ ಭಗವಂತ ತುಂಬಿದ್ರೆ, ಅದರ ಹಿಂದೆ ಒಂದು ಭಗವತ್ ಪ್ರಜ್ಞೆ ಇದ್ದರೆ ಅದು ಧರ್ಮವಾಗಿ ಬಿಡುತ್ತೆ. ಅದರಿಂದ ಧರ್ಮ ಅನ್ನೋದೊಂದು ಮಾನಸಿಕ ಸ್ಥಿತಿ ಹೊರತು ಹೊರಗಿನ ಆಚಾರ ಅಲ್ಲ. ಅದು ನಮಗೆ ಏನಾಗಿದೆ ಅಂದರೆ ಮಾನಸಿಕ ಸ್ಥಿತಿ ಅಲ್ಲ, ಹೊರಗಿನ ಆಚಾರವೇ ಧರ್ಮವಾಗಿ ಕೂತುಬಿಟ್ಟಿದೆ. ಯಾಕೆಂದರೆ ಒಳಗೆ ಏನಿದೆ ಅಂತ ಯಾರು ನೋಡೋರಿದ್ದಾರೆ, ನಮಗೆ ಹೊರಗೆ ನೋಡ್ಲಿಕ್ಕೆ ಬೇಕು ನೀವು ಏನು ಅಂತ, ಎಕ್ಸಿಬಿಷನ್. ಅದರಿಂದ ಹೊರಗಿನ ಕಾಣಿಕೆಯೇ ಆಚಾರವಾಗಿ ಒಳಗಿನ ಮನಸ್ಥಿತಿ ಎನ್ನುವುದು ಲೋಪವಾಗಿ ನಾವು ಇವತ್ತು ಧರ್ಮದ ನಾಟಕ ಆಡ್ತಾ ಇದ್ದೇವೆ. ಅದರ ನಿಜವಾದ ಧರ್ಮದ ಕಾನ್ಸೆಪ್ಟ್ ಏನು ಅನ್ನೋದನ್ನು ನಾವು ಅಜಾಮಿಳನ ಕಥೆ ಮೂಲಕ ನಾಳೆ ತಿಳಿತೇವೆ. ನಾಳೆ ದಿವಸ ಸೇರಿದಾಗ ಮುಂದಿನ ಭಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.